ಅರ್ಜುನನ ಯಾರಿದ್ರಿ ಮನೆಯಲ್ಲಿ? ಯಾರು? ಯಾಕೆ ಅವ್ರ ಮನೆಯಲ್ಲಿಲ್ಲ? ಯಾಕೆ ಏನಾಗ್ಬೇಕಾಗಿತ್ತು? ಏನಿಲ್ಲ ಅಮ್ಮವ್ರೆ, ಮೊನ್ನೆ ಹೊಲ ಹೊಡೆಯಕತ್ತ ನೆಗ ಓದಿದ್ದೆ, ಅದನ್ನ ಕೊಟ್ಟು ಹೋದ್ರಾಯ್ತು ಅಂತ ಬಂದೆ. ಅದಕ್ಕೆ ಅದನ್ನ ಒಳಗೆ ಹೊತ್ಕೊಂಡು ಬರೋದಾ? ಏನ್ರಿ ಅಷ್ಟು ಬುದ್ಧಿ ಬೇಡವೇನ್ರಿ ನಿಮ್ಗೆ? ವಯಸ್ಸಾಯ್ತಲ್ಲಿ, ಯಾವ್ದನ್ನ ಎಲ್ಲಿಡ್ಬೇಕು ಅಂತ ಗೊತ್ತಾಗೋದಿಲ್ವೇನ್ರಿ ನಿಮ್ಗೆ? ಯಾಕಮ್ಮ ಹೀಗ್ ಮಾತಾಡ್ತೀಯ? ನಮಗೆ ಅನ್ನ ಕೊಡುವ ದೇವರಮ್ಮ, ದೇವರದು. ಈ ದೇವರನ್ನ ಕೀಳು ಭಾವನೆಯಿಂದ ನೋಡಿದ್ರೆ ಮೆಸ್ತಾನೇನಮ್ಮ ಪರಮಾತ್ಮ. ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಮನುಷ್ಯ, ತುತ್ತು ಕೂಳಿಗಾಗಿ ದುಡಿಯುವ ನೀನು ನನಗೆ ಎದುರು ತಕ್ಕೊಡ್ತೀಯನೋ ರಾಸ್ಕಲ್? ನೋಡಮ್ಮ, ನೀನು ಶ್ರೀಮಂತೆಯಾಗಿದ್ರು ಹೊಟ್ಟೆಗೆ ತಿನ್ನುವುದು ಅನ್ನಾನೇ, ನಾನು ಬಡವನಾಗಿದ್ರು ಹೊಟ್ಟೆಗೆ ತಿನ್ನುವುದು ಅನ್ನಾನೇ. ಅಂದ್ಮೇಲೆ ಯಾಕೆ ಈ ಭೇದ ಭಾವ? ಏನು? ಏ ರಾಸ್ಕಲ್, ನನಗೆ ನನಗೆ ಎದುರು ಉತ್ತರ ಕೊಡ್ತೀನೋ? ಯಾರ ಮೇಲೆ ಕೈ ಮಾಡುತ್ತಿರುವ ಎಂಬುದು ಮನದಲ್ಲಿ ಅರಿವಿಟ್ಟುಕೋ. ಆಫ್ಟರ್ ಆಲ್ ಒಬ್ಬ ಮಾಮೂಲಿ ಮನುಷ್ಯ ನನಗೆ ಎದುರು ಮಾತಾಡ್ದಾನೆ ಸರಿ ಅನ್ನಿಬಿರಾ ನೀವು? ಯಾರಮ್ಮ ಮಾಮೂಲಿ ಮನುಷ್ಯ? ಅಲ್ಲ, ಜಗತ್ತಿಗೆ ಅನ್ನ ಕೊಡುವ ರೈತ ಇವನು ಮಾಮೂಲಿ ಮನುಷ್ಯನೇನಮ್ಮ? ನೋಡಮ್ಮ ಶೀಲಾ, ರೈತನಿಗೆ ಎದುರಾಗಿ ನಿಂತರೆ ನೀವೆಲ್ಲ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾದೀತು, ಎಚ್ಚರ. ಅಂದ್ರೆ ನಂದೇ ತಪ್ಪು ಅಂತೀಯಮ್ಮವಯ್ಯ? ನೀನಲ್ಲಮ್ಮ, ಈ ರೈತನಿಗೆ ಎದುರಾಗಿ ನಮ್ಮ ನಾಳುವ ಸರ್ಕಾರವೇ ಅಡ್ಡ ಬಂದರೂ ಎದೆಗೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ. ಅಂತದ್ರಲ್ಲಿ ನೀನೇನ್ ಮಹಾನಮ್ಮ? ಹೋಗ್ಲಿ ಬಿಡು ಅರ್ಜುನನ, ಏನೇ ತಿಳಿದಿಲ್ಲದೆ ತಪ್ಪು ಮಾತನಾಡಿಬಿಟ್ಟಿದ್ದಾರೆ. ನಾನಿನ್ನು ಹೋಗಿ ಬರ್ತೀನಿ. ಬಸಪ್ಪ, ನೀನೇನು ಬೇಜಾರು ಮಾಡ್ಕೋಬೇಡ. ಈ ನಗನ ಕುಸಲಾಪರ್ ಬಾಳಪ್ಪ ನಾವು ಕೇಳಿದ್ದ. ಹೋಗು ಮುಂದಲ್ಲೇ ಬಾರ್ಗೆತ್ ಹೊಲಕ ಕೊಟ್ಟು ಹೋಗಿ ಬಿಡಪ್ಪ. ಆಯ್ತನ ಕೊಟ್ಟು ಹೋಗ್ತೇನೆ. ಆಯ್ತನ ಕೊಟ್ಟು ಹೋಗ್ತೇನೆ. ನೋಡಮ್ಮ ಶೀಲಾ, ಮನೆಗೆ ಬಂದವರಿಗೆ ಗರ್ವದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡು. ಮುಂದೆ ನಿನಗೆ ಒಳ್ಳೆಯದಾಗುತ್ತದೆ. ಏನು ಓದಿಲ್ಲದ ಒಬ್ಬ ಹಳ್ಳಿ ಗಮಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲದಿರುವ ನಿನ್ನಂತ ಅನಾಗರಿಕರ ಕಡೆಯಿಂದ ನನಗೆ ಬುದ್ಧಿವಾದದ ಮಾತು. ಶೀಲಾ, ಎಂತ ಮಾತುಗಳನ್ನ ಆಡ್ತಿದ್ಯಮ್ಮ ನೀನು? ನೋಡು, ಈ ಮನೆಯಲ್ಲಿ ನಿಮಗೆ ಹೇಗ್ ಬೇಕೋ ಹಾಗೆ ಬದುಕ್ರಿ, ಆದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಮನಸ್ಸು ನೋವಾಗುವಂತೆ ಮಾತಾಡ್ಬೇಡಮ್ಮ. ನಾವ್ ಯಾವತ್ತು ನಿಮ್ಮಿಬ್ಬರಿಗೂ ಗಂಡ ಹೆತ್ತಿಗೆ ತೊಂದರೆ ಕೊಡೋದಿಲ್ಲ. ನಿಮ್ಮ ಮನ ಇಚ್ಛೆ ಬಂದಂತೆ ಬದುಕಿ. ದೂರ ಸರಿ ಆಚೆ. ಓದಿ ಕೇಟಿಗೆ ಬೇಲಿ ಸಾಕ್ಷಿಯಾಗಿ ಬಂದ ಬಿಟ್ಲು ಗಂಡನ ಪರ ವಹಿಸ್ಕೊಂಡು ಮಾತನಾಡೋದಿಕ್ಕೆ. ನಾನು ಕೋಟ್ಯಾಧೀಶ್ವರನ ತಂಗಿ, ನನಗೆ ಹೇಗ್ ಬೇಕೋ ಹಾಗೆ ಮನೇಲಿ ಇರ್ತೀನಿ. ಅದನ್ನ ನಿಮ್ಮಿಂದ ಕಲಿಯುವ ಅವಶ್ಯಕತೆ ನನಗಿಲ್ಲ. ನಿಮ್ಮೆಲ್ಲರ ಕೋಟಕ್ಕೆ ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ನಾನು. ಬೇಡಮ್ಮ, ಬೇಡ. ಮನಸ್ಸಿಗೆ ಚುಚ್ಚುವಂತೆ ಮಾತಾಡಿ ನಿನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ಯಾಕಮ್ಮ ಇಷ್ಟೊಂದು ಮನಸ್ಸು ಕಲ್ಲಾಗಿ ಮಾತಾಡ್ತೀಯ? ನೋಡು, ಬೇಕಾದ್ರೆ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಸಾವಿರ ಮಾತಾಡು, ಆದ್ರೆ ಮನೆ ಬಿಟ್ಟು ಹೋಗ್ತೀವಿ ಅಂತ ಮಾತು ಹೇಳಬೇಡ. ಹೋಗ್ಲಿ ಬಿಡು ಗಂಗಾ, ನಿದ್ದೆ ಮಾಡೋರನ್ನ ಎಬ್ಬಿಸಬಹುದು, ಆದ್ರೆ ನಿದ್ದೆ ಮಾಡೋರ್ ತರ ನಡ್ಸೋರನ್ನ ಎಬ್ಬಿಸೋದು, ಬೋರ್ಗಲ್ ಮೇಲೆ ನೀರು ಸುರಿಯೋದು ಎರಡೂ ಒಂದೇ ನಮ್ಮ. ಹೌದ್ರಿ, ಹೌದು. ಈ ಮನೆಯಲ್ಲಿ ಯಾರು ಯಾವಾಗ ಹೇಗ್ ಮಾತಾಡ್ತಾರೋ ಒಂದು ಗೊತ್ತಾಗೋದಿಲ್ಲ. ನಾನು ನಮ್ಮಣ್ಣನ ಮನೆಯಲ್ಲಿ ಮಹಾರಾಣಿಯಾಗಿ ಮೆರೆದವಳು. ಇಲ್ಲಿ ಬಂದು ಕಂಡ ಜನರ ಕಡೆಯಿಂದ ಕಂಡ ಮಾತಾಡ್ಸ್ಕೊಂತಾಯ್ತು ನನ್ನ ಪರಿಸ್ಥಿತಿ. ಶೀಲಾ, ನಿನ್ನ ತವರು ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ್ರು ಕೂಡ ಗಂಡನ ಮನೆಯಲ್ಲಿ ಮಡಿಕೆಯಲ್ಲಿ ಊಟ ಮಾಡಿದಷ್ಟು ತೃಪ್ತಿ ಆ ನಿನ್ನ ತವರು ಮನೆಯಲ್ಲಿ ಸಿಗೋದಿಲ್ಲ ಕಣೆ. ಹೆಣ್ಣು ಗಂಡನ ಮನೆಯನ್ನು ಉದ್ಧಾರ ಮಾಡಬೇಕು ವಿನಃ
ತವರು ಮನೆಯಲ್ಲಮ್ಮ, ತವರು ಮನೆಯಲ್ಲ. ಅಂದ್ರೆ ನೀನೊಬ್ಳೆ ಈ ಮನೇನ ಬೆಳಗಲಿಕ್ಕೆ ಬಂದ ಮಹಾಲಕ್ಷ್ಮಿ, ನಾನು ಈ ಮನೇನ ಹಾಳು ಮಾಡಲು ಬಂದಿರುವಂತ ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಇಷ್ಟು ಜೋರಾಗಿ ಮಾತನಾಡ್ತಿದ್ದೀರಿ? ಏನಮ್ಮ ಗಂಗಾ, ನಿನ್ನ ಕಣ್ಣಲ್ಲಿ ನೀರು ಯಾಕಮ್ಮ? ಚೇಚೆ, ಹಾಗೇನು ಇಲ್ಲ ಮಾವ. ಅಡಿಗೆ ಮಾಡುವಾಗ ಒಳಗಡೆ ಸ್ವಲ್ಪ ಹೋಗಿ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಲ್ವೇನ್ರಿ? ಹೌದಣ್ಣ, ಹೊಲಕ್ಕೆ ಹೋಗ್ಬೇಕು, ಬೇಗ ಅಡಿಗೆ ಮಾಡುವಂತಂದೆ. ಅದಕ್ಕೆ ಅವಸರದಲ್ಲಿ ಹಸಿಗಟ್ಟಿಗೆ ನಾವು ಒಳಗಿಟ್ಟಿರ್ಬೇಕು. ಕಣ್ಣಲ್ಲಿ ನೀರು ಬಂದಿದೆಯಲ್ಲ. ಅರ್ಜುನ, ಕಣ್ಣು ಅರಿಯದಿದ್ದೊಡೆ ಕರುಳು ಅರಿಯದೇನಪ್ಪ. ನೀವು ಈ ಮನೆಯಲ್ಲಿ ಹಲವಾರು ವರ್ಷಗಳ ಕಾಲ ಬಾಳಿ ಬದುಕಿದ್ದೇನಪ್ಪ. ಅಂದಾಗ ಈ ನನ್ನ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲಾರದಷ್ಟು ಮೂರ್ಖನಲ್ಲನಪ್ಪ ನಿನ್ನ. ಮನೆಯಲ್ಲಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಸಾಮಾನುಗಳು, ನಿಮ್ಮ ರೋಷಾವೇಶದ ಮಾತುಗಳು ಯಾಕಮ್ಮ ಶೀಲಾ? ಏನಾಗಿದೆ? ನೀನಾದ್ರೂ ಹೇಳಮ್ಮ. ಹೇಳೋದೇನಿದೆ? ಮಾತಿಗೆ ಬಾರದ ಜನರ ಕಡೆಯಿಂದ ಮಾತಾಡಿಸಿಕೊಳ್ಳುವಂತ ಪರಿಸ್ಥಿತಿ ನನ್ನದಾಗಿದೆ ಅಷ್ಟೇ. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಈ ಮನೆಯಲ್ಲಿ ನಾನೇನೇ ಮಾಡಿದ್ರು ಅದು ತಪ್ಪಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ನಾನು ನನ್ನ ಗಂಡ ಈ ಮನೆಯಲ್ಲಿರೋದು ಕೆಲವೊಂದಿಷ್ಟು ಜನರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಬಾಯಿ, ಏನು ಮಾತನಾಡ್ತಿದ್ದೆ ಎಂದು ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ಹೋಗ್ಲಿ ಬಿಡಣ್ಣ, ಎಷ್ಟೇ ಅಂದ್ರೆ ನಿಮ್ಮ ತಮ್ಮ ಮಾತಾಡಿದ್ದಾನೆ ಸರಿ ಅನ್ನಿಬ್ರಾ? ನೀವು ನಾನು ಓದಿದವಳು, ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಕ್ಷರದ ಅರ್ಥವೇ ಗೊತ್ತಿಲ್ದಿರುವ ಇಂಥವ್ರ ಕಡೆ ನನಗೆ ಬುದ್ಧಿವಾದ ಹೇಳ್ತಾ ಇದ್ದಾನಲ್ಲ, ಅವರ ಯೋಗ್ಯತೆಯನ್ನ ಅವರ ಅರ್ಥ ಮಾಡ್ಕೊಂಡ್ರೆ ಅಷ್ಟು ಸಾಕು ನನಗೆ. ಏನು ಮಾತನಾಡ್ತಿದ್ದೆ ಎಂದು ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ಏನಂದೆ? ಅಕ್ಷರದ ಜ್ಞಾನವೇ ಶಾಲೆ ಕಲಿಯದ ಅಕ್ಷರವೇ ಜ್ಞಾನವೇ ಗೊತ್ತಿಲ್ಲಂದ್ಯಾ ನನ್ನ ತಮ್ಮನಿಗೆ? ನೋಡಮ್ಮ, ಹಾಲಿಗೆ ಉಕ್ಕು ಬರಬಾರ್ದು, ಎಣ್ಣಿಗೆ ಸೊಕ್ಕು ಬರಬಾರ್ದು ಅಂತ ಹೇಳಿದ್ದಾರೆ ದೊಡ್ಡವರು. ಇದನ್ನು ಅರಿತುಕೊಂಡು ಮಾತನಾಡು. ಅಂದ್ರೆ ಈ ನಿಮ್ಮ ತಮ್ಮ ಭಾರಿ ವಿದ್ಯಾವಂತ ಪಂಡಿತ, ನನಗೆ ಬುದ್ಧಿವಾದ ಹೇಳೋಕೆ? ನೋಡಮ್ಮ, ಅಲ್ಪ ವಿದ್ಯೆ ಮಹಾಗರ್ವಿ ಅನ್ನುವ ಹಾಗೆ ಅಷ್ಟಕ್ಕೆ ನೀನು ಅಂಗಿನ ಮನೆಯಲ್ಲಿ ಕುಳಿತು ಓದಿರುವುದು ಒಂದೇ ಒಂದು ಡಿಗ್ರಿ. ಗುಡಿಸಿನಲ್ಲಿ ಕುಳಿತು ಅಂಬಲಿ ಹಣ್ಣುಂಡು ಭಾರತ ಸರ್ಕಾರ ನಡೆಸುವ IAS ಪರೀಕ್ಷೆಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ತಮ್ಮ ನನ್ನ ತಮ್ಮ ಗೋಲ್ಡ್ ಮೆಡಲಿಸ್ಟ್. ಇನ್ನು ಅವನೆಷ್ಟು ಜಿಗಿದು ಮಾತನಾಡಬಲ್ಲ ಅಂದ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡು. ನೋಡಮ್ಮ, ಆ ಹಿರಿಯರು ಹೇಳಿದ್ದಾರೆ, ಒಳ್ಳೆಯವರ ಗುಣ ನಡತೆಯಲ್ಲಿ ನೋಡುವಂತ, ಅದನ್ನು ಅರಿತುಕೊಂಡು ಮಾತನಾಡು. ಹೋಗ್ಲಿ ಬಿಡಣ್ಣ, ಎಷ್ಟೇ ಆದರೂ ಅವಳು ನನ್ನ ತಮ್ಮನ ಹೆಂಡತಿ. ಮೇಲಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಅವಳು ನಮ್ಮ ಮನೆಗೆ ಹೊಂದಿಕೊಂಡು ಹೋಗುವವರೆಗೂ ನಾವೇ ಹೊಂದಿಕೊಂಡು ಹೋದ್ರೆ ಆಯ್ತಣ್ಣ. ಅರ್ಜುನ, ಕಳ್ಳಿ ಹಾಲು ಕಣ್ಣಿಗಲ್ಲ, ಮಳ್ಳೆಯನ್ನು ಮನೆಗೆಲ್ಲ ಅನ್ನುವ ಹಾಗೆ ತವರು ಮನೆಯ ಶ್ರೀಮಂತಿಗೆ ಬಗ್ಗೆ ಮಾತನಾಡುವ ಇಂಥ ಹೆಣ್ಣು ಮಕ್ಕಳಿಗೆ ಗೊತ್ತಾಗ್ಬೇಕು, ತವರು ಮನೆಯ ಬುಟ್ಟಿ ಒಡೆವಾಗಿಂತ ಗಂಡನ ಮನೆಯ ಬೊಟ್ಟು ಕುಂಕುಮ ಲೇಸುವಂತ. ನೋಡಮ್ಮ, ಅರಿತುಕೊಂಡು ಮಾತನಾಡು. ಹೋಗ್ಲಿ ಬಿಡಿ ಮಾಮ, ಏನು ಕೆಟ್ಟಗಳಿಗೆ ನಡಿಬಾರ್ದಾಗಿತ್ತು, ನಡೆದು ಹೋಗಿದೆ. ಶೀಲಾ ಇನ್ನು ನನ್ಗಿಂತ ಚಿಕ್ಕವಳು, ಅವಳಿಗೆ ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ.
ದುಡುಕಿ ಸಿಟ್ಟಿನಲ್ಲಿ ಮಾತಾಡಿದ್ದಾಳೆ. ಹೌದಣ್ಣ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ತಿದ್ದಿಕೊಂಡು ನಡೆಯಲು ಒಂದು ಅವಕಾಶ ಕೊಡುವುದು ನಿಮ್ಮಂತ ಹಿರಿಯರ ಲಕ್ಷಣ. ನೋಡಮ್ಮ ಶೀಲಾ, ನಿನಗಿರುವ ಅನುಭವವನ್ನು ನೀನು ಅರಿತು ನಡೆದರೆ ನಿನ್ನ ಬಾಳು ಬಂಗಾರವಾಗುತ್ತದೆ ಎಂಬ ಬಂಗಾರವಾಗುತ್ತದೆ. ಅರ್ಜುನ, ಶಾಲೆ ಕಲಿತೇನೆಂದು ಸುಳ್ಳು ಹೇಳಿ ಎದೆಯಲ್ಲಿ 2 ಅಕ್ಷರ ಇರದೆ ತಂದೆ ತಾಯಿಗಳ ಮುಂದೆ ಸುಳ್ಳು ಹೇಳಿ ಬಂಡ ಮಕ್ಕಳೆಷ್ಟಿಲ್ಲ ಈ ಸಮಾಜದಲ್ಲಿ. ನೋಡಮ್ಮ, IAS ಪಾಸ್ ಆದರು ದೇಶದ ಬೆನ್ನೆಲುಬಾದ ರೈತನಾಗಿ ದುಡಿಯುವ ನನ್ನ ತಮ್ಮ ಚಲತೊಟ್ಟ ಚೆಲಗಾರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು ಅಂತ ಕಾಯಕ ಮಾಡುವ ನೀನು ಜನಮೆಚ್ಚಿದ ಮಗನಪ್ಪ, ಜನಮೆಚ್ಚಿದ ಮಗ. ಯಾಕಣ್ಣ ಎಲ್ಲರೂ ಒಟ್ಟಿಗೆ ನಿಂತು ಏನೋ ವಿಚಾರ ಮಾಡುತ್ತಿದ್ದೀರಲ್ಲ? ಯಾಕೆ ಶೀಲಾ, ಯಾಕೆ, ಏನಾಗಿದೆ? ಬನ್ನಿ ನೋಡಿ, ಸ್ವಾಮಿ ಹೆಂಗೆ ಇದ್ದು ಕಾಮಿ ಹೆಂಗೆ ಮಾತಾಡುವ ಇಂಥ ಜನರ ಮಧ್ಯೆ ನಾವು ಬದುಕೋದು ಬೇಡ ರೀ. ನಾವಿವತ್ತೇ ಬೇರೆ ಮನೆ ಮಾಡೋಣ. ನೋಡಿ, ನೀವು ಬರ್ಲಿಲ್ಲ ಅಂದ್ರೆ ಇಲ್ಲೇ ಇರಿ. ನಾನು ಈಗಲೇ ಮನೆಗೆ ಹೊರಟು ಹೋಗ್ತೀನಿ. ಏನಂತೀರಾ? ಶೀಲಾ, ಅಂತದ್ದೇನಾಗಿದೆ ಮನೆಯಲ್ಲಿ? ಅಣ್ಣ, ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳಣ್ಣ, ಏನಾಗಿದೆ ಅಂತ. ನೋಡು ಶಂಕರ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದರೆ ಗುದ್ದಾಡೋಣ ಬಾ ಅನ್ನುವಾಗಿ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ. ನೀನಾದ್ರೂ ಸ್ವಲ್ಪ ಅವಳಿಗೆ ತಿಳಿಸಿ ಹೇಳಪ್ಪ, ತಿಳಿಸಿ ಹೇಳು. ನೋಡಿದ್ರ ನಿಮ್ಮ ಅಣ್ಣೋಡ ಮಾತು ನಾನ್ ನೋಡಿದ್ರ? ಇಷ್ಟಾದ್ಮೇಲೂ ನಾವೀ ಮನೇಲಿರೋದು ಸರಿ ಅಲ್ಲ ರೀ, ಸರಿ ಅಲ್ಲ. ಅಣ್ಣ, ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ. ಅಣ್ಣ, ಅವಳು ಏನು ತಪ್ಪು ಮಾಡಿದ್ದಾಳೆಂದ ಈ ರೀತಿ ಮಾತನಾಡುತ್ತಿದ್ದೀರಿ? ಶಂಕರ, ಏನಂತ ಮಾತನಾಡ್ತಾ ಇದೀಯೋ? ಅಲ್ಲ, ನಿನ್ನ ಹೆಂಡತಿಯನ್ನು ದ್ವೇಷಿಸಲು ಅವಳು ನಮಗೆ ಮಾಡಿದ ಅನ್ಯಾಯವಾದರೂ ಏನು ತಪ್ಪು ದಾರಿಯಲ್ಲಿ ನಡೆಯುವುದನ್ನ ಬಿಟ್ಟು ಸರಿ ದಾರಿಯಲ್ಲಿ ನಡಿ ಅಂತ ಹೇಳಿದ್ದೇ ತಪ್ಪಾಯ್ತೇನಪ್ಪ. ನೋಡಪ್ಪ ಶಂಕರ, ಇದು ಹೆಣ್ಣು ಮಕ್ಕಳ ವಿಷಯ. ಇದರಲ್ಲಿ ಗಂಡು ಮಕ್ಕಳು ತಲೆ ಹಾಕೋದು ಬೇಡ. ಹೊರಗಿಂದ ದಂಡ ಬಂದಿದೀಯಾ? ಶೀಲಾ, ನಿನ್ನ ಗಂಡನ ಕರ್ಕೊಂಡು ಹೋಗಿ. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ಸುಮ್ಮನಿದ್ದು ಬಿಡು ಅಂತೀರಾ? ಹೆಂಡತಿಯ ತಾಳಕ್ಕೆ ತಕ್ಕಂತೆ ಕುಣಿಯುವ ನೀನು ಒಬ್ಬ ಗಂಡಸ. ನಿನ್ನಂತವ್ರು ಇರುವುದರಿಂದಲೇ ಅಣ್ಣ ತಮ್ಮಂದಿರು ಒಟ್ಟಾಗಿ ಬಾಳೋದು ಕನಸಿನ ಮಾತಾಗಿದೆ ಈ ಸಮಾಜದಲ್ಲಿ. ನೋಡಪ್ಪ, ಹೆಣ್ಣಿಗೆ ಚಟ ಇರಬಾರ್ದು, ಗಂಡಿಗೆ ಹಠ ಇರಬಾರ್ದು ಅಂತ ಹೇಳಿದ್ದಾರೆ ಬಲ್ಲವರು. ಇದನ್ನು ಅರಿತುಕೊಂಡು ಮಾತನಾಡಪ್ಪ. ಅಣ್ಣ, ನಿನ್ನ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ. ಈಗಿಂದೀಗೆಲ್ಲ ನಾವು ಈ ಮನೆ ಬಿಟ್ಟು ಹೋಗಿದ್ದೇವೆ. ನೀವೇ ಹಾಯಾಗಿರಿ, ನಡೆಸಿಲ್ಲ, ಹೋಗೋಣ. ಬೇಡ ಶಂಕರ, ದಯವಿಟ್ಟು ನನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಶೀಲಾ, ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವಳು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿನ್ನ ಗಂಡನಿಗೆ ಹೇಳು, ಮನೆ ಬಿಟ್ಟು ಹೋಗೋದು ಬೇಡ ಅಂತ. ಇಂಥ ಮೊಸಳೆ ಕಣ್ಣೀರಿಗೆ ಕರಗೋದಕ್ಕೆ ನಾನೇನು ಹುಚ್ಚಿ ಹೆಣ್ಣಲ್ಲ. ಇಂಥ ನಾಟಕಕ್ಕೇನು ಈ ಮನೆಯಲ್ಲಿ ಕಮ್ಮಿ ಇಲ್ಲ ರೀ. ಬನ್ರಿ ಹೋಗೋಣ. ಹೋಗ್ಲಿ ಬಿಡಮ್ಮ ಗಂಗಾ. ಬೆದಿಗೆ ಬಂದ ನಾಯಿ, ಮದವೇರಿದ ಆನೆ, ಈ ಎರಡು ಯಾರೂ ತಡೆಯಕ್ಕಾಗಲ್ಲಮ್ಮ, ತಡೆಯಕ್ಕಾಗಲ್ಲ. ನೋಡಮ್ಮ, ಇದರಿಂದ ಗೊತ್ತಾಗುತ್ತೆ ಗುಣ ನೋಡಿ ಹೆಣ್ಣುತ್ತ, ರುಚಿ ನೋಡಿ ಹಣ್ಣುತ್ತ ಅಂತ. ಇದರಲ್ಲಿ ಒಂದ್ರಲ್ಲಿ ಏನಾದ್ರೂ ಎಡವಿದರೆ ಹೆಣ್ಣು ಮರ್ಯಾದೆ ತೆಗೆಯುತ್ತಾಳೆ, ಹೆಣ್ಣು ಮರ್ಯಾದೆ ತೆಗೆಯುತ್ತಾಳೆ, ಹಣ್ಣು ಕೊಳೆತು ನಾರುತ್ತೆ. ಇಷ್ಟೇ ನಮ್ಮ ಜೀವನ.
ಶಂಕರ, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಪ್ಪ. ಈ ಮನೆಯ ಮರ್ಯಾದೆಯನ್ನ ಹಾಳು ಮಾಡಬೇಡ ಶಂಕರ. ಶಂಕರ, ನಿನ್ನಣ್ಣನಾದರೂ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಮನೆ ಅಣ್ಣ. 1000 ವರ್ಷವಿದ್ದರೂ ಸಾವು ತಪ್ಪದು, 100 ವರ್ಷವಿದ್ದರೂ ಬೇರೆ ಆಗೋದು ತಪ್ಪದು. ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರ್ಬೇಕಂದ್ರೆ ಒಂದು ಕಂಡೀಷನ್ ಇದೆ. ಹೇಳಪ್ಪ ಶಂಕರ, ಹೇಳು, ಏನು ನಿನ್ನ ಕಂಡೀಷನ್ ಅಂತ? ಚಿಕ್ಕವನಿದ್ದಾಗಿನಿಂದಲೂ ನೀನು ಕೇಳಿದ್ದನ್ನೆಲ್ಲ ಕೊಡಿಸಿಕೊಂಡು ಬಂದಿದ್ದೇನೆ. ಯಾವತ್ತಾದರೂ ನಿನ್ನಣ್ಣ ನಿನಗೆದುರಾಗಿ ಮಾತನಾಡಿದ್ದಾನೇನೋ? ಹೇಳಪ್ಪ, ಏನು ಅಂತ? ಅಣ್ಣ, ಈ ಕ್ಷಣದಿಂದಲೇ ನಾವಿಬ್ಬರು ಬೇರೆ ಬೇರೆ ಆಗಿ ಬಿಡೋಣ. ಅಂದಾಗ ಈ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಏನ್ ಹೇಳ್ತೀರಿಯಪ್ಪ ನೀನು? ಹಾಗೆಲ್ಲ ಮಾತಾಡ್ಬೇಡಪ್ಪ. ಶಂಕರ, ಹಾಗೆಲ್ಲ ಮಾತನಾಡಬೇಡಪ್ಪ ಶಂಕರ, ಹಾಗೆಲ್ಲ ಮಾತನಾಡಬೇಡ. ಈ ತರ ಮಾತನಾಡಿ ನಿನ್ನ ಅಣ್ಣನ ಮನಸ್ಸನ್ನ ನೋಯಿಸಬೇಡಪ್ಪ, ನೋಯಿಸಬೇಡ. ಈ ನಾವೆಲ್ಲ ಬೇರೆಯಾದ ಸುದ್ದಿ ಊರಿನ ಜನಕ್ಕೆ ಏನಾದ್ರೂ ಗೊತ್ತಾದರೆ ಆಡಿಕೊಳ್ಳೋರ ಬಾಯಿಗೆ ಆಹಾರವಾಗುತ್ತೇವಪ್ಪ, ಆಹಾರವಾಗುತ್ತೇವೆ. ಈ ಒಡ ಹುಟ್ಟಿದ ಮನೆತನ ಅಂದಾಗ ಈ ನಿನ್ನ ಇದು ಸತ್ತಾಗಪ್ಪ, ಇದು ಸತ್ತಾಗೆ. ಅಣ್ಣ, ಅದೇನೋ ಗೊತ್ತಿಲ್ಲ, ನಾನು ಬೇರೆ ಆಗ್ಬೇಕಂದ್ರೆ ಬೇರೆ ಆಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಹೇಳಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಬನ್ನಿ ಶಂಕರ್, ಈ ಮನೇಲಿ ಹಗ್ಗನೂ ಹರಿಯೋದಿಲ್ಲ, ಕೋಲು ಮುರಿಯೋದಿಲ್ಲ. ಅಡ್ಡುಗೋಡಿ ಮೇಲೆ ದೀಪ ಇಟ್ಟಂಗ ಮಾತಾಡೋ ಮಾತಿಗೇನು ಕಮ್ಮಿ ಇಲ್ಲ. ಬನ್ರಿ ಹೋಗೋಣ. ನಿಲ್ಲಮ್ಮ ಶೀಲಾ, ನಿಲ್ಲು. ದೈವ ಒಂದು ಬಗೆದರೆ ತಾನೊಂದು ಬಗೆದೀತು ಎನ್ನುವ ಹಾಗೆ ಪಾಲಿಗೆ ಬಂದದ್ದು ಪಂಚಾಮೃತವಂತ ಸ್ವೀಕರಿಸಲೇಬೇಕಮ್ಮ, ಸ್ವೀಕರಿಸಲೇಬೇಕು. ಆಯ್ತಪ್ಪ ಶಂಕರ, ನಿನ್ನಂತೆ ಆಗಲಿ. ಹಾಗಾದರೆ ಈಗಲೇ ಬೇರೆ ಬೇರೆ ಆಗಿಬಿಡಲಿ ಈ ಮನೆ ಆಸ್ತಿ ಹಾಗೂ ಸಾಮಾನುಗಳು. ಮುಂದೆ ಸಮಸ್ಯೆನೇ ಬೇಡ. ಏನಿದೆಯೋ ಶಂಕರ ಹಂಚಲಿಕ್ಕೆ? ಇರುವುದು 3 ಎಕರೆ ಜಮೀನು. ಅದನ್ನು ಬಿಟ್ರೆ ಹಿರಿಯರು ಬಿಟ್ಟು ಹೋದ ಎಳೆ ಮನೆ ಮಾತ್ರನಪ್ಪ. ನನಗೇನು ಬೇಡಪ್ಪ, ಇದನ್ನ ನೀವೇ ತೆಗೆದುಕೊಳ್ಳಪ್ಪ, ನನಗೇನು ಬೇಡ. ಅಣ್ಣ, ನನಗೂ ಈ ಹೊಲ, ಈ ಮನೆ ಯಾವುದು ಬೇಡಣ್ಣ, ಯಾವುದು ನಾನು ಬಯಸಿದ ನಾನು ಎಲ್ಲಾದರೂ ದನ ಕಟ್ಟುವ ಮನೆಯಲ್ಲಿದ್ದು ಜೀವನ ಗಂಗಾ, ಇದಕ್ಕೆ ನಿನ್ನ ಉತ್ತರ ಏನಮ್ಮ? ಬಡತನವಿರಲಿ, ಸಿರಿತನವಿರಲಿ, ಪತಿಯ ಕಷ್ಟದಲ್ಲಿ ಪಾಲುದಾರರಾಗೋದು ಸತ್ಯಾದವಳ ಧರ್ಮ. ನೋಡಿ, ನಿಮ್ಮ ಜೀವನದಕ್ಕೂ ಜೊತೆಯಾಗಿ ನಾನು ಇರ್ತೀನಿ ಅಂತ ಹೇಳಿದ ಮೇಲೆ ನಿಮ್ಮ ಮಾತನ್ನು ನಾನು ಯಾವತ್ತೂ ತಿರಸ್ಕರಿಸೋದಿಲ್ಲ ಸ್ವಾಮಿ, ಯಾವತ್ತೂ ತಿರಸ್ಕರಿಸೋದಿಲ್ಲ. ಹಾಗಾದ್ರೆ ತಾಸಿಗೊಂದು ಬುದ್ಧಿ ಓಡಿಸುವ ಈ ಕಾಲದಲ್ಲಿ ಯಾರನ್ನ ಯಾವಾಗ ಹೇಗ್ ನಂಬೋದು? ಇವತ್ತೇ ಆಸ್ತಿ ಪತ್ರಕ್ಕೆಲ್ಲ ಸಹಿ ಮಾಡ್ಬಿಡಿ. ಹೌದು ಶೀಲಾ, ಸಹಿ ಮಾಡಿ ಬಿಡಲಿ. ಯಾರನ್ನೂ ನಂಬದ ಕಾಲವಿದು. ನೋಡಪ್ಪ ಶಂಕರ, ಗಾಯದ ಮೇಲೆ ಬರೆ ಎಳೆಯಬೇಡಪ್ಪ, ಬರೆ ಎಳೆಯಬೇಡ.
ಕೊಟ್ಟು ಕಸಿದುಕೊಳ್ಳುವ ಕೆಟ್ಟ ಬುದ್ಧಿ ಈ ನಿನ್ನ ಅರ್ಜುನನಿಗಿಲ್ಲಪ್ಪ. ಈ ನಿನ್ನ ಇದ್ದಕ್ಕಿದ್ದ ಹಾಗೆ ಸಹಿ ಮಾಡ್ಬೇಕು ಅಂತ ಹೇಳಿದ್ರೆ ಕಾಗದ ಪತ್ರಗಳಾದ್ರೂ ಬೇಕಲ್ಲಪ್ಪ. ಸ್ವಲ್ಪ ದಿನ ಸಮಯ ಕೊಟ್ಟು ನೋಡು. ಅಯ್ಯಯ್ಯಯ್ಯ, 1000 ಕಿಲೋಮೀಟರ್ ದೂರ ಬಿದ್ರು ಹಲೋ ಎನ್ನುವ ಈ ಕಾಲದಲ್ಲಿ ಕಾಗದ ಪತ್ರಕ್ಕೇನೇ ಬರ. 1 ನಿಮಿಷ ತೆಗೆದುಕೊಂಡು ಬರ್ತೀನಿ. ಅಯ್ಯೋ ದೇವರೇ, ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನ ದೂರ ಮಾಡುತ್ತೆ ಅನ್ನುವ ಮಾತು ಸಾರ್ಥಕವಾಯಿತಮ್ಮ, ಸಾರ್ಥಕವಾಯಿತು. ಇಂಥ ಸ್ಥಿತಿಯನ್ನು ನೋಡುವ ಬದಲು ಆ ದೇವರು ನನ್ನ ಕಣ್ಣು ಮುಚ್ಚಿದರೆ ಎಷ್ಟೋ ನೆಮ್ಮದಿ. ಅಣ್ಣ, ಇಂತಹ ಮಾತುಗಳನ್ನಾಡಿ ನಿನ್ನ ಮಗನ ಮನಸ್ಸನ್ನು ನೋಯಿಸಬೇಡಪ್ಪ, ನೋಯಿಸಬೇಡ. ಅಡವಿಯಲ್ಲಿ ಗೇನು ಹೊಲ ಇಲ್ಲದಿದ್ದರೂ ಸರಿ, ಊರಲ್ಲೊಂದು ಮನೆ ಇಲ್ಲದಿದ್ದರೂ ಸರಿ, ಯಾರ ಮನೆಯಲ್ಲಾದರೂ ಜೀತಕ್ಕಿದ್ದಾದರೂ ನಿನ್ನನ್ನು ಸಾಕುತ್ತೇನನ್ನ, ನಿನ್ನನ್ನು ಸಾಕುತ್ತೇನೆ. ಹೌದು ಮಾವ, ಚಿಕ್ಕ ವಯಸ್ಸಿನಿಂದ ನಮ್ಮನ್ನು ಬೆಳೆಸಿ ಲಾಲನೆ ಪಾಲನೆ ಮಾಡಿದ ನಿಮ್ಮನ್ನು ಕಿಂಚಿತ್ತು ನಿಮ್ಗೆ ತೊಂದರೆ ಆಗದಂತೆ ನಾನು ನನ್ನ ಗಂಡ ಸೇರಿ ನಿಮ್ಮನ್ನ ನೋಡ್ಕೊಳ್ತೀವಿ ಮಾವ. ಅಣ್ಣ, ಅತ್ತಿಗೆ, ಹಿರಿಯಣ್ಣ ನನ್ನ ಮನೆಯಲ್ಲೇ ಇರಬೇಕು. ಬೇಡ ಶಂಕರ, ಬೇಡ. ನಿನಗೇಕೆ ನನ್ನಿಂದ ತೊಂದರೆಯಪ್ಪ? ನಾನು ಹೇಗೋ ಜೀವನ ಸಾಗಿಸುತ್ತೇನಪ್ಪ, ಹೇಗೋ ಜೀವನ ಸಾಗಿಸುತ್ತೇನೆ. ಆದರೆ ನಿನಗೆ ಒಂದು ಮಾತು ಶಂಕರ, ಹೊಸ್ತಿಲು ದಾಟಿದ ಹೆಣ್ಣು, ಬೇಲಿ ಇಲ್ಲದ ಹೊಲ, ಎರಡೂ ಎರವರ ಪಾಲಪ್ಪ, ಎರವರ ಪಾಲು. ಗಂಡಸಿನ ಕೈಯಾಗ ಸೆರ್ವಿಯ ಕೈ ಇರ್ಬೇಕೆ ವಿನಃ ಹೆಂಗಸಿನ ಕೈಯಾಗಲ್ಲಪ್ಪ, ಹೆಂಗಸಿನ ಕೈಯಾಗಲ್ಲ. ಅಯ್ಯೋ ದೇವರೇ, ಇದನ್ನು ಅರಿತು ನಡೆದರೆ ಸಂಸಾರನಪ್ಪ, ಮರೆತು ನಡೆದರೆ ಆಲ ಅಲನಪ್ಪ, ಆಲ ಅಲ. ತೆಗೆದುಕೊಳ್ಳಿ, ಈಗಲೇ ಸಹಿ ಮಾಡಿಬಿಡಿ. ನೋಡಿ, ಅದನ್ನು ಸಹಿ ಮಾಡೋಕ್ಕಿಂತ ಮುಂಚೆ ನನ್ನದೊಂದು ಮಾತಿನ ಶಂಕರ. ಅತ್ತಿಗೆ, ದುಡ್ಡು ಗಿಡ್ಡು ಅಂತ ಏನಾದ್ರೂ ಇಟ್ಟಿದ್ರ ಅತ್ತಿಗೆ ನಿಮಗೆ ಕೊಡೋದಕ್ಕೆ ಈ ಮನೆಯಲ್ಲಿ? ಅಯ್ಯಯ್ಯಯ್ಯ, ಆಚಾರ ಹರಿಯವರ ಮನ್ಯಾಗ 3 ಮಂದಿ ಬಿಡಿಕ್ಯಾರ ಇದ್ರಂತ. ಹಂಗಾತ ನನ್ನ ಬಾಳೆ. ಇಷ್ಟೊತ್ತು ನನಗೆ ಅದು ಬೇಡ, ನನಗೆ ಇದು ಬೇಡ ಅಂತ ಹೇಳ್ದವಳು ಈಗ ಯಾಕೆ ರಾಗ ತೆಗಿತಾ ಇದೀಯಾ? ಇನ್ನೊಂದು ಸಾರಿ ನೀನೇನಾದರೂ ಕೇಳಿದರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಆದೀತು ಎತ್ತರ. ಮಾತು ಅಂತ ಆಡ್ತಾ ಇದ್ದೀರಾ ನೀವು? ನಾನು ನಿಮ್ಮ ಹೆಂಡತಿರಿ, ನಿಮ್ಮ ಹೆಂಡತಿ. ಮದುವೆಯಾಗಿ ಇಷ್ಟು ವರ್ಷವಾದ್ರೂ ಕೂಡ ನಿಮ್ಮ ಎದುರು ನಿಂತು ಒಂದು ಮಾತನ್ನು ಕೂಡ ಮಾತಾಡಿಲ್ಲ ನಾನು. ದಯವಿಟ್ಟು ಇದು ಒಂದೇ ಒಂದ್ಸಲ ಅವಕಾಶ ಮಾಡಿಕೊಡಿ ನನಗೆ ಮಾತಾಡೋದಕ್ಕೆ. ನೋಡಿ, ಈ ಮನೆಯಲ್ಲಿ ಆಸ್ತಿ, ಹಣ, ಬಂಗಾರ ಯಾವುದು ನಮಗೆ ಬೇಡ. 2 ತಾಟು, 1 ಚರಿಗೆ, 1 ಭೋಗಾಲಿಯನ್ನು ಕೊಟ್ರೆ ಯಾವುದಾದ್ರೂ ಮೂಲೆಯಲ್ಲಿ ಭಿಕ್ಷೆ ಬೇಡಾದ್ರೂ ಬರುತ್ತೆ. ಅಯ್ಯೋ ಪಾಪ, ಅಷ್ಟೇನಾ? 1 ನಿಮಿಷ ತಾಳು, ತೇರ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಇದಕ್ಕೆ ಸಹಿ ಹಾಕ್ಬಿಡ್ರಿ. ಯಾರೇನು ಮಾಡುವರು
ಅರ್ಜುನ ಗಂಗಾ ಅಯ್ಯೋ ದೇವ ಅಯ್ಯೋ ವಿಧಿ ನೀಡಿದ ಅಯ್ಯೋ ದೇವರೇ ಗಂಗಾ ಗಂಗಾ ಎಂತ ವಿಶಾಲವಾದ ಹೃದಯವಮ್ಮ ನಿನ್ನದು ಕೊನೆಯ ನಿನ್ನಂತವಳಿಗೆ ಇಂಥ ಸ್ಥಿತಿ ಅಯ್ಯೋ ದೇವರೇ ಅರ್ಜುನ ಅಯ್ಯೋ ಅರ್ಜುನ ದೈವಾಲಿ ಉಳಿದೈತಿ ಜೀವ ಇಲ್ಲಿ ವಿಧಿಯಾಟ ಬಲ್ಲು ಯಾರು ಮಾನವ ವಿಧಿಯಾಟ ಬಲ್ಲು ಮಾನವ ಕುಣಿಸನ ಮೇಲೆ ಕುಂಕೊಂಡ ಮ್ಯಾಗೆ ಕುಣಿಯಾರ ನಿಂತ್ಕೊಂಡ ಹಾಗೆ ನಡೆದಾಂಗಿಲ್ಲ ನಡೆದವರ ಮುಂದೆ ಮರೆದವರು ಅಲ್ಲಿ ಬೆಲೆಯಲ್ಲಿ ತಂದೆ ವಿಧಿಯೇ ಓಯ್, ನಿಂತ್ಕೊಳ್ಳೆ. ಹೋಗು ಅಂದ್ರೆ ಹಾಗೆ ಹೋಗ್ತಾ ಇದೆಯಲ್ಲ. ನಿನ್ನ ಕೊಳ್ಳಲಿರೋ ಮುತ್ತಿನ ಹಾರ ಈ ಮನೆಗೆ ಸೇರಿದ್ದು. ಬೆಚ್ಕೊಟ್ಟು ಹೋಗಿ ಅವನ್ನೆಲ್ಲ. ವಿಧಿಯೇ ವಿಧಿಯೇ ವಿಧಿಯಾಟ ಬಲ್ಲು ಯಾರು ಮಾನವ ವಿಧಿಯಾಟ ಬಲ್ಲು ಯಾರು ದೇವ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯಾಟ ಬಲ್ಲು ಯಾರು ಮಾನವ ವಿಧಿಯಾಟ ಬಲ್ಲು ಯಾರು ಮಾನವ ಅಣ್ಣ ನಡಿಯಪ್ಪ ಅಣ್ಣ ಈ ಮನೆಯ ಋಣ ಇವತ್ತಿಗೆ ತೀರಿದಂತಾಯಿತು. ಶಂಕರ ಬೇಡಪ್ಪ ಶಂಕರ ಅಯ್ಯೋ ಜನಕನ ಶಂಕರ ಶೀಲ ಅಯ್ಯೋ ಅಣ್ಣ ದೇವರೇ ಅಣ್ಣ ನಡಿಯಪ್ಪ. ಕಷ್ಟವೆಂಬ ಕತ್ತಲೆ ಕಳೆದು ಸುಖವೆಂಬ ದಾರಿ ಸಿಗುವವರೆಗೂ ಈ ಜೀವನದ ದಾರಿಯಲ್ಲಿ ಪಯಣಿಸಲೇಬೇಕಪ್ಪ. ನೋಡಿ ನಡಿಯೋಣ, ಇದೆಲ್ಲ ನಮ್ಮ ಹೋಗೋಣ. ಪ್ರಾರಬ್ಧ ಕರ್ಮ ಅಂತ ತಿಳಿದುಕೊಳ್ಳೋಣ. ಬಂದಿದ್ದೆಲ್ಲ ಬರ್ಲಿ, ಆ ದೇವರ ದಯೆ ಒಂದಿರ್ಲಿ ಅಂತ ಹೋಗೋಣ ಬನ್ನಿ ಸ್ವಾಮಿ, ಹೋಗೋಣ ಬನ್ನಿ. ಜನಕನ ಮಾತಾ ಸಿರದಲ್ಲಿ ಜನಿಸಿದ ರಘುಪಮ ರಘುರಾಮ ತ್ಯಾಗವೇ ನಿಜದ ನೋಡ್ರೇನ್ರಿ, ನಿಮ್ಮ ಅಣ್ಣ ಅತ್ತಿಗೆರು ನಮ್ಮನ್ನ ಸಂತೋಷವಾಗಿರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಬನ್ರಿ, ಈ ಸಂತೋಷಕ್ಕಾಗಿ ನಿಮಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಕುಡಿವ್ರಂತೆ ಬನ್ನಿ. ಶೀಲಾ, ನಿನ್ನ ಮಾತಿನಂತೆ ಅವರನ್ನು ಹೊರಗೆ ಹಾಕಿದೆ.
ಹೊಟ್ಟೆ ತಾಳ ಹಾಕುತ್ತಿದೆ. ಊಟಕ್ಕೇನಾದ್ರೂ ಮಾಡಿದ್ದೀಯಾ ಅಥವಾ ಹೀಗೆ ನಿಲ್ತೀಯಾ? ಮಾಡ್ತೀನ್ರಿ. ಇಂಥ ಸಂತೋಷಕ್ಕೆ ಸಿಹಿ ಅಡಿಗೆನೇ ಮಾಡ್ತೀನಿ. ಬನ್ನಿ ಊಟ ಮಾಡಿದ್ರೆ. ಸರಿಯಾಗಲ್ಲ. ಪೂರ್ಣ ಚಂದ್ರಿಕೆ ಆನಂದ ಸನಿಹಕ್ಕೆ ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ. ಮಧುರ ಮಿಲನ